ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ಆಮೇಲೆ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಆಮೇಲೆ ನಾನಿವಾಗ ಪ್ರಸಾದ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದು ಹೆಸ್ರುಬೇಳೆ ಮಾಡ್ಕೊತಾ ಇದ್ದೀನಿ ಗಣೇಶಗೆ. ಅದಕ್ಕೆ ಕೋಸಂಬರಿ, ಸೌತೆಕಾಯಿ ಕೋಸಂಬರಿ ಮಾಡ್ಕೊತಾ ಇದ್ದೀನಿ. ಪಕ್ಕದಲ್ಲಿ ನೋಡಿ ನನ್ನ ಮಗಳೂ ಒಂದು ಕೋಸಂಬರಿ ರೆಡಿ ಮಾಡ್ಕೊಂಡಿದ್ದಾಳೆ. ನಾನೊಂದು ಮಾಡಿದ್ರೆ ಅವಳು ಒಂದು ಸ್ವಲ್ಪ ದೇವ್ರಿಗೆ ಪ್ರಸಾದ ಮಾಡಬೇಕಂತ ಅವಳು ಮಾಡ್ಕೊತಾ ಇದ್ದಾಳೆ. ನೋಡ್ರಿ ಪಕ್ಕ ಇಲ್ಲ ಇಟ್ಕೊಂಡಿದ್ದಾಳೆ ನೋಡ್ರಿ. ನಾನೇನು ಕಟ್ ಮಾಡ್ತೀನೋ ಅದನ್ನು ಕಟ್ ಮಾಡಿ ಅವಳು ಇಟ್ಕೊಳ್ಳೋದು. ಆಮೇಲೆ ನಾನು ಹೆಂಗೆ ಪೂಜೆ ಮಾಡ್ತೀನೋ ಅವಳು ಒಂದು ದೇವ್ರನ್ನ ಇಟ್ಕೊಂಡು ಪೂಜೆ ಮಾಡೋದು. ಈ ಥರ ಎಲ್ಲ ಮಾಡ್ತಾಯಿರ್ತಾಳೆ. ಅದಕ್ಕೆ ನಾನು ಇವತ್ತೇನು ಸಿಂಪಲ್ಲಾಗಿ ಒಂದು ಸ್ವಲ್ಪ ಕೋಸಂಬರಿ ಮಾಡ್ಕೊತಾ ಇದ್ದೀನಿ, ಪೂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡು. ಆಮೇಲೆ ನೋಡಿ ಮೇಲೆ ಹತ್ತುತ್ತಾ ಇದ್ದಾಳೆ ಹಿಂದೆಯಿಂದ. ಉಪ್ಪು ಏನು ತೊಗೊಂಬರಕ್ಕೆ ಹತ್ತುತ್ತಾ ಇದ್ದಾಳೋ ಗೊತ್ತಿಲ್ಲ. ನಾನು ನೋಡಿಲ್ಲ, ಇವಾಗ ವೀಡಿಯೋನಲ್ಲಿ ನಾನು ನೋಡ್ತಾಯಿದ್ದೀನಿ. ಎತ್ಕೊಂಡು ಓಡಿ ಬಂದು ಹಾಕ್ಕೊಂಡ್ಳು. ಆಮೇಲೆ ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಕೊತೀನಿ. ದೇವ್ರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ದೀಪ ಅಂಟಿಸ್ಬೇಕಷ್ಟೇ. ಆಮೇಲೆ ಫ್ರೆಂಡ್ಸ್, ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ? ನೀವು ಹಬ್ಬಕ್ಕೆಲ್ಲ ಏನೇನು ಮಾಡಿದ್ರಿ ಅಂತ ತಿಳಿಸಿ. ಆಮೇಲೆ ಈ ಸಲ ನಾವೇನು ತುಂಬ ಜೋರಾಗಿ ಏನು ಮಾಡ್ತಾಯಿಲ್ಲ ಫ್ರೆಂಡ್ಸ್. ಪಟಾಕಿ ತೊಗೊಂಬಂದುಕೊಟ್ರು, ಪಟಾಕಿ ಹೊಡಿತಾ ಇದ್ದಾರೆ ಮಕ್ಕಳು ಅಷ್ಟೇ. ಆಮೇಲೆ ಸಿಂಪಲಾಗಿ ಮಾಡ್ಕೊಂಡ್ವಿ ಅಷ್ಟೇ. ಸ್ವೀಟ್ ಬಾಕ್ಸ್ ತೊಗೊಂಬಂದು ಅಷ್ಟೇ ಮಾಡ್ಕೊಂಡಿದ್ದು. ಇನ್ನೇನು ನಾವೇನು ಎಕ್ಸ್ಟ್ರಾ ಏನು ಮಾಡ್ಕೊಂಡಿಲ್ಲ. ಇವಾಗ ದೇವ್ರಿಗಿಟ್ಟು ಒಂದು ಸ್ವಲ್ಪ ದೀಪ ಅಂಟಿಸ್ತಾ ಇದ್ದೀನಿ. ಆಮೇಲೆ ಫ್ರೆಂಡ್ಸ್, ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಹೊರನಾಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ನಾವು. ಅಲ್ಲಿಂದ ನಾವು ವೀಡಿಯೋ ಎಲ್ಲ ಮಾಡ್ಕೊಂಬಂದಿದ್ವಿ ಫ್ರೆಂಡ್ಸ್. ಅದೇನೋ ಎಲ್ಲ ಡಿಲೀಟ್ ಆಗೋಗ್ಬಿಟ್ಟಿತ್ತು. ನನ್ನ ಮಗ ಏನೋ ಮಾಡೋಕ್ಕೋಗಿ ಎಲ್ಲ ಕಷ್ಟಪಟ್ಟು ಮಾಡ್ಕೊಂಬಂದಿದ್ದೆಲ್ಲ ಡಿಲೀಟ್ ಮಾಡಾಕ್ಬಿಟ್ಟಿದ್ದ. ಅದಕ್ಕೆ ನಿಮಗೆ ಅದು ಆ ವಿಡಿಯೋ ಹಾಕೋಕ್ಕಾಗಿಲ್ಲ. ನಾನು ತುಂಬ ಆಸೆಯಿಂದ ಮಾಡ್ಕೊಂಬಂದಿದ್ದೆ. ನಿಮಗೆಲ್ಲ ಆ ದೇವಿ ದರ್ಶನ ಇಲ್ಲಿಂದಲೇ ಮಾಡ್ಸೋಣ ಅಂದ್ಬಿಟ್ಟು ಎಲ್ಲ ಇಟ್ಕೊಂಬಂದಿದ್ವಿ, ವೀಡಿಯೋನೆಲ್ಲ ಇಟ್ಕೊಂಬಂದಿದ್ದೆ. ಆದರೆ ನನ್ನ ಮಗ ಏನೋ ಮಾಡೋಕ್ಕೋಗಿ ಏನೋ ಮಾಡಾಕ್ಬಿಟ್ಟ. ಇವಾಗ ದೇವ್ರ ಪೂಜೆಗೆ ಊದುಬತ್ತಿ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಊದುಬತ್ತಿ ತೊಗೊಂಡು ಅಗರಬತ್ತಿ ತೊಗೊಂಡು ಪೂಜೆ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಮ್ಮ ಯಜಮಾನ್ರು ಅದು ಬೇರೆ ಇವತ್ತು ಮೀನು ಬೇರೆ ತೊಗೊಂಬಂದ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಅದಕ್ಕೆ ಫಸ್ಟು ಪೂಜೆ ಮಾಡಿಬಿಟ್ಟು ಅವ್ರಿಗೆ ಅಡುಗೆ ಮಾಡೋಣ ಅಂದ್ಕೊಂಡು ಫಸ್ಟೇ ದೀಪ ಅಂಟಿಸ್ಬಿಡ್ತಾಯಿದ್ದೀನಿ. ದೀಪ ಅಂಟಿಸ್ಬಿಟ್ಟು ಆಮೇಲೆ ಮೀನು ಫ್ರೈಗೆ ರೆಡಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಫ್ರೆಂಡ್ಸ್, ನೀವು ಹಬ್ಬಕ್ಕೆಲ್ಲ ನಿಮ್ಮ ಮನೇಲಿ ಏನೇನು ಸ್ಪೆಷಲ್ ಮಾಡಿದ್ದೀರಾ ಅಂತ ತಿಳಿಸ್ತೀರಾ ತಾನೇ? ತಿಳಿಸಿ ಫ್ರೆಂಡ್ಸ್. ಕಮೆಂಟ್ ಮಾಡಿ. ನೋಡೋರೆಲ್ಲ ಕಮೆಂಟ್ ಮಾಡಿದ್ದೀರಾ ಇರಬೇಡಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೇ ತಾನೇ ನಾನು ಇನ್ನೂ ಹೊಸ ವೀಡಿಯೋ ಎಲ್ಲ ಮಾಡಿ ಹಾಕೋಕ್ಕೆ ಸಾಧ್ಯ. ಆಮೇಲೆ ದೇವ್ರ ಪೂಜೆ ಮಾಡಿಕೊಂಡೆ. ಇವಾಗ ದೇವ್ರ ಪೂಜೆ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್, ನಾನು ಈ ಥರ ಪೂಜೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸಿಂಪಲಾಗಿ ಈ ಥರ ಪೂಜೆ ಮಾಡಿಕೊಂಡೆ. ಆಮೇಲೆ ಇವಾಗ ನನ್ನ ಮಗಳೂ ಒಂದು ಕಡೆ ಗಣೇಶ ಇಟ್ಟಿದ್ದಾಳೆ. ಅದು ವೀಡಿಯೋನಲ್ಲಿ ತೋರಿಸಿದ್ದೀನೋ ಇಲ್ವೋ ಗೊತ್ತಿಲ್ಲ. ನಾನು ಮಾಡ್ತೀನಿ ಕೊಡು ಮಮ್ಮಿ ಅಂತ ಇದ್ದಾಳೆ. ನಾನು ಮಾಡಿದ್ಮೇಲೆ ಒಂದ್ಸಲ ಅವಳ ಕೈ ಕೊಟ್ಬಿಡ್ತೀನಿ. ಅವಳು ಪೂಜೆ ಮಾಡ್ಕೊತಾಳೆ. ಅವಳಿಗೂ ರೂಢಿ ಆಗಿಬಿಟ್ಟಿದೆ ಪೂಜೆ ಮಾಡಬೇಕು ಅಂತ. ನೋಡಿ ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾಳೆ. ನಾನು ಕೊಡು 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 ಅಂತ. ನಾನು ಏನು ಮಾಡ್ತೀನೋ ನಾನು ಮಾಡಬೇಕು, ಕೊಡು 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 ಅಂತ ಅವಳು ಕುತ್ಕೊಂಡ್ಬಿಡ್ತಾಳೆ, ಬಿಡಲ್ಲ. ಅವಳಿಗೆ ಬೇರೆ ಒಂದು ಸ್ವಲ್ಪ ಜ್ವರ ಇದೆ ಫ್ರೆಂಡ್ಸ್. ಒಂದು ಸ್ವಲ್ಪ ನೆಗಡಿ ಜ್ವರ ಇತ್ತು. ಅದಕ್ಕೆ ಅವಳಿಗೆ ಹಿಂದಿಂದೇ ಓಡಾಡ್ತಾ ಇದ್ದಾಳೆ ಒಂದು ಸ್ವಲ್ಪ. ಆಮೇಲೆ ಇನ್ನೇನು ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಸ್ಕೂಲ್ಗೆ ಹೋಗ್ಬಿಡ್ತಾರೆ ಮಕ್ಕಳೆಲ್ಲ. ಆಮೇಲೆ ಪೂಜೆ ಆಯಿತು. ಇವಾಗ ನೋಡಿ ಫ್ರೆಂಡ್ಸ್, ಏನು ಮೀನು ತೊಗೊಂಬಂದಿದ್ದಾರೆ. ಪೂಜೆ ಆದಮೇಲೆ ಮೀನು ಮಾಡ್ತಾಯಿದ್ದೀನಿ. ಮೀನು ಫ್ರೈಗೆ ಸಾರಿಗೆ ಎತ್ತಿಟ್ಕೊಂಡಿದ್ದೀನಿ ನೋಡಿ. ಡಿವೈಡ್ ಮಾಡ್ಕೊತಾ ಇದ್ದೀನಿ ಎರಡೂ. ಮೀನು ಫ್ರೈ ಮಾಡೋಕ್ಕೆ, ಸಾರು ಮಾಡೋಕ್ಕೆ ಏನು ಜಾಸ್ತಿ ನಾವು ಪದಾರ್ಥ ಅಲ್ಲ ಉಪಯೋಗಿಸಲ್ಲ. ಸ್ವಲ್ಪನೇ ನಾನು ಹಾಕೋದು. ಏನು ಹಾಕ್ತೀನಿ ಅಂತ ನಿಮ್ಮ ಹತ್ರ ತೋರಿಸ್ತೀನಿ. ಆ ಥರ ನೀವು ಮಾಡ್ಕೊಬೋದು ನೋಡಿ. ಮೀನು ಫ್ರೈಗೆ ಮೀನು ಸಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ನಾನು ಒಂದು ಸ್ವಲ್ಪ ಸಿಟ್ಟಾಗಿದ್ದೀನಿ ಫ್ರೆಂಡ್ಸ್. ಅವಾಗ ನೋಡ್ಕೊತಾ ಇರಿ, ನಾನೇನೋ ಒಂದು ಸ್ವಲ್ಪ ಸಿಟ್ಟಾಗೆ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಈ ವಿಡಿಯೋ ಮಾಡಬೇಕಾದ್ರೆ ಮುಖನ ಗ್ಯಾಪ್ನ ಇದು ಮಾಡಿಕೊಂಡೆ. ಏನೋ ಕೋಪದಲ್ಲೇ ಮಾಡ್ಕೊತಾ ಇದ್ದೀನಿ ಯಾಕೋ. ಆಮೇಲೆ ಇವಾಗ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ ಪೌಡರ್ ಹಾಕ್ಕೊತಾ ಇದ್ದೀನಿ ಜೊತೆಗೆ. ನಮ್ಮ ಮನೇಲೇ ಮಾಡಿರೋದು ಇದು ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ ಪೌಡರು. ಅದನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಾಕ್ಕೊಬೋದು. ಅಷ್ಟು ಇಷ್ಟು ಅಂತ ಏನಿಲ್ಲ. ನಾನು ಖಾರ ತಿನ್ನಂಗಿದ್ದರೆ ಜಾಸ್ತಿ ಹಾಕ್ಕೊಬೋದು, ಕಡಿಮೆ ಇದ್ದರೆ ಕಡಿಮೆ ಹಾಕ್ಕೊಬೋದು ಆ ಥರ. ಆಮೇಲೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಶಾಲ್ಟ್ ಹಾಕ್ಕೊತೀನಿ. ಒಂದು ಸ್ಪೂನು, 1.5 ಸ್ಪೂನು ಹಾಕ್ಕೊತಾ ಇದ್ದೀನಿ ನೋಡಿ. 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಫ್ರೆಂಡ್ಸ್, ನನ್ನ ವೀಡಿಯೋ ಎಲ್ಲ ನೋಡ್ತಾ ಇದ್ದರೆ ಹೆಂಗೆ ಬರ್ತಾಯಿದೆ, ಹೆಂಗೆ ಮಾಡಬೇಕು ಅನ್ನೋದನ್ನು ಒಂದು ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ.
ಹಂಗೆ ಇರಬೇಡಿ. ಆಮೇಲೆ ನೋಡಿ ಇವಾಗ ಹುಣಸೆಹಣ್ಣು ಕಲಿಸ್ಕೊಂಡು ಸ್ವಲ್ಪ ನೀರಾಗಿ ಕಲಿಸ್ಬಾರ್ದು, ಗಟ್ಟಿಯಾಗಿ ಕಲಿಸ್ಕೊಬೇಕು. ಗಟ್ಟಿಯಾಗಿ ಕಲಿಸ್ಕೊಂಡು ಅದ್ರ ಜೊತೆಗೆ ಹಾಕ್ಕೊಬೇಕು. ನೋಡಿ ಈ ಥರ ಗಟ್ಟಿಯಾಗಿ ಹಾಕ್ಕೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಅದ್ರ ಜೊತೆಗೆ ಹಾಕ್ಬಿಟ್ಟು ಎಲ್ಲ ಹೊಂದ್ಕೊಳ್ಳೋಂಗೆ. ನಾನೇನು ಅದನ್ನು ಸಪ್ರೇಟ್ ಮಾಡಿ ಎಲ್ಲ ಒಂದೇ ಸಲ ಅದ್ರ ಮೇಲೆ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ. ಮಿಕ್ಸ್ ಮಾಡ್ಕೊತೀನಿ ಇವಾಗೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು. ಆಮೇಲೆ ಫ್ರೆಂಡ್ಸ್, ನಮ್ಮ ಚಿಕ್ಕ ವಯಸ್ಸಿನಲ್ಲಿ ದೀಪಾವಳಿ ಎಲ್ಲ ನಾವು ಯಾವ ಥರ ಆಚರಿಸ್ಕೊತಾ ಇದ್ವಿ ಅಂದರೆ, ರಾತ್ರಿ 12 ಗಂಟೆ 1 ಗಂಟೆವರೆಗೂ ಪಟಾಕಿಗಳೆಲ್ಲ ಹೊಡಿತಾಯಿದ್ವಿ ಫ್ರೆಂಡ್ಸ್. ನಮ್ಮ ಅಪ್ಪ ಅಂತೂ ದೀಪಾವಳಿ ಆದರೆ ಫುಲ್ಲು ಪಟಾಕಿ ಎಲ್ಲ ತೊಗೊಂಬಂದು ಕೊಡೋರು, ತುಂಬ ಜಾಸ್ತಿನೇ ತೊಗೊಂಬರೋರು. ಎಲ್ಲ ಹೊಡಿತಾಯಿದ್ವಿ ರಾತ್ರಿ 12 ಗಂಟೆ ಆದ್ರೂ ಪಟಾಕಿ ಹೊಡ್ಕೊಂಡು. 12 ಗಂಟೆ ಆದಮೇಲೆ ನಮ್ಮ ಚಿಕ್ಕ ಹುಡುಗರಲ್ವ ಫ್ರೆಂಡ್ಸ್, ಅವಾಗ ಎಲ್ಲ ಸೇರಿಕೊಂಡು ಪಟಾಕಿ ಎಲ್ಲ ರೋಡಲ್ಲಿರೋ ಪಟಾಕಿ ಎಲ್ಲ ಟುಸ್ ಪಟಾಕಿ ಎಲ್ಲ ಹಾಯ್ಕೊಂಬರ್ತಾಯಿದ್ವಿ. ಹಾಯ್ಕೊಂಬಂದ್ಬಿಟ್ಟು ಅದರೊಳಗಡೆ ಇರೋದು ಇದು ಬರುತ್ತಲ್ಲ ಫ್ರೆಂಡ್ಸ್, ಪೌಡರ್ಗಳು, ಅದನ್ನೆಲ್ಲ ಒಂದು ಕಡೆ ಹಾಕ್ಬಿಟ್ಟು ಇದು ನಾವು ಹೊಡ್ದಿರೋ ಪಟಾಕಿಗಳನ್ನೆಲ್ಲ ಗುಡ್ಡೆ ಮಾಡಿಬಿಟ್ಟು ಬೆಂಕಿ ಹಾಕ್ಬಿಡ್ತಾಯಿದ್ವಿ. ಅದಕ್ಕೆ ಕಬ್ಬು ಅನ್ನೋದು ಆ ಥರ ಎಲ್ಲ ಆಟ ಆಡ್ತಾಯಿದ್ವಿ. ಇವಾಗೆಲ್ಲ ಜ್ಞಾಪನ ಬರ್ತೀವಿ. ಇವಾಗ ನಮ್ಮ ಮಕ್ಕಳನ್ನೆಲ್ಲ ಪಟಾಕಿ ಹತ್ರ ಬಿಡೋಕ್ಕೆ ತುಂಬ ಭಯ. ಆವಾಗೆಲ್ಲ ನಾವೆಲ್ಲ ಚೆನ್ನಾಗಿ ಆಟ ಆಡ್ಕೊತಾಯಿದ್ವಿ. ಇವಾಗ ಮಕ್ಕಳನ್ನ ಎಲ್ಲಿ ಆಚೆ ಬಿಡೋಕ್ಕೂ ಭಯ, ಪಟಾಕಿ ಎಲ್ಲಿ ಕಣ್ಣಿಗೆ ಹೊಡೆದ್ಬಿಡುತ್ತೋ ಅಂತ. ಅವಾಗೆಲ್ಲ ನಮಗೆ ಭಯನೇ ಇರಲಿಲ್ಲ. ಕೈಯಲ್ಲೆಲ್ಲ ಹೊಡಿತಾಯಿದ್ವಿ ಪಟಾಕಿನ ಇಟ್ಕೊಂಡು. ಅದೇ ನನ್ನ ಮಗನಿಗೊಂದ್ಸಲ ನಾನು ಸ್ಟೋರಿ ಹೇಳಿದ್ದೆ, ನಾವು ಪಟಾಕಿ ಚಿಕ್ಕ ವಯಸ್ಸಲ್ಲಿ ಕೈಯಲ್ಲೇ ಹಿಡ್ಕೊಂಡೆಲ್ಲ ಹೊಡಿತಾಯಿದ್ವಿ ಅಂತ. ಅದಕ್ಕೆ ಅವನು ಕೈಲಿ ಹಿಡ್ಕೊಂಡು ಎಸಿತಾ ಇದ್ದಾನೆ ಆಚೆ. ಅದೇ ಏನು ಪಟಾಕಿ ಅದು, ಬಿಜ್ಲಿನ ಕೈಯಲ್ಲಿ ಹಿಡ್ಕೊಂಡು ಎಸಿತಾ ಇದ್ದ. ಅವ್ರ ಫ್ರೆಂಡ್ ಬಂದ್ಬಿಟ್ಟು ನನಗಂದ್ರು, ಮಮ್ಮಿ ನೋಡಿ ಆಂಟಿ, ನಿಮ್ಮ ಮಗ ಬಿಜ್ಲಿ ಕೈಯಲ್ಲಿ ಇಟ್ಕೊಂಡು ಎಸಿತಾ ಇದ್ದಾನೆ ಅಂತ. ಅದಕ್ಕೆ ಅವನು ಅಂತ ಇದ್ದಾನೆ, ನಮ್ಮ ಮಮ್ಮಿನೂ ಅವಾಗೆಲ್ಲ ಕೈಯಲ್ಲಿ ಮೇಲೆ ಟೆರೆಸ್ ಮೇಲೆ ನಿಂತ್ಕೊಂಡು ಮೇಲಿಂದ ಕೆಳಗಡೆ ಆಗ್ತಾಯಿದ್ರು ಅಂತ ಇದ್ದಾನೆ. ನಾನು ಹೇಳಿದ ಸ್ಟೋರಿನ ನನಗೆ ಇವತ್ತು ಈ ದೀಪಾವಳಿಗೆ ನನಗೆ ಹೇಳ್ತಾ ಇದ್ದಾನೆ ನನ್ನ ಮಗ. ನೋಡಿ ಮಕ್ಕಳು ಎಷ್ಟು ಬುದ್ಧಿವಂತರಾಗಿದ್ದಾರೆ ಅಂತ. ಆಮೇಲೆ ನೋಡಿ ಫ್ರೆಂಡ್ಸ್, ಫುಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ನೋಡಿ ಕೈಲೇ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನೇನು ಮಾಡ್ತೀನಿ, ಫುಲ್ಲು ಮುಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ. 1-2 ಗಂಟೆ ಮಾಡ್ಕೊಳ್ಬೇಕಾದ್ರೆ 1-2 ಗಂಟೆ ಮೊದಲೇ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಸಾರು ಮಾಡೋದು ನಿಮಗೆ ತೋರಿಸ್ಬೇಕು ಅಂದ್ಕೊಂಡೆ ಫ್ರೆಂಡ್ಸ್. ಇವತ್ತು ಯಾಕೋ ನನಗೆ ತುಂಬ ಟೆನ್ಷನಲ್ಲಿದ್ದೆ ನಾನು ತುಂಬ, ಅದರಿಂದ ನನಗೆ ಸಾರು ಮಾಡಿ ತೋರ್ಸೋಕ್ಕಾಗಿಲ್ಲ. ಬರೀ ಫ್ರೈ ಮಾತ್ರ 2 ಮಾಡಬೇಕಂತಲೇ ನಾನು ಸಾರಿಗೆ ಡಿವೈಡ್ ಮಾಡಿಕೊಂಡು 2 ಮಾಡೋಣ ಅಂತ ಮಾಡಿ ಫ್ರೈ ಆಗೋಷ್ಟರಲ್ಲಿ ನನ್ನ ತಲೆನೇ ಒಂಥರ ಎಲ್ಲರೂ ಮಾಡಿ ಸಿಡಿಮಿಡಿ ಆಗಿಬಿಟ್ಟು ಏನೂ ಮಾಡೋಕ್ಕಾಗಿಲ್ಲ. ಬರೀ ಫ್ರೈ ಮಾತ್ರ ನಿಮಗೆ ಇವತ್ತು ತೋರಿಸ್ತಾಯಿದ್ದೀನಿ. ಆಮೇಲೆ ಅದು ಮುಚ್ಚಳ ಹಾಕ್ಬಿಟ್ಟು ನೋಡಿ, ಅದು ಸಾರಿಗೆ ಎತ್ತಿಕ್ಕೊಂಡಿದ್ದೆ ನಾನು. ತಲೆದು ಆಮೇಲೆ ಬಾಲ ಹತ್ರ ಪೀಸ್ ಬರುತ್ತಲ್ಲ ಫ್ರೆಂಡ್ಸ್, ಅದೆಲ್ಲ ಎತ್ತಿಟ್ಕೊಂಡಿದ್ದೀನಿ ಸಾರು ಮಾಡೋಣ ಅಂತ. ಇದನ್ನು ಎತ್ತಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಇವಾಗ 1-2 ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಸಾರು ಮಾಡೋದು ಅಂತ. ಫ್ರಿಜ್ಜಲ್ಲಿ ಇವಾಗ 2 ಗಂಟೆ ಆಯಿತು. 2 ಗಂಟೆ ಆಗಿ ಆಮೇಲೆ ತಿರ್ಗಿ ಇವಾಗ ಬಂದೆ ಫ್ರೈ ಮಾಡೋಣ ಅಂದ್ಬಿಟ್ಟು ಇವಾಗ ನಿಮ್ಮ ಮುಂದೆ ತೋರಿಸ್ತಾಯಿದ್ದೀನಿ ನೋಡಿ. ಒಂದು ಬಾಣಲಿ ಇಟ್ಬಿಟ್ಟು 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಮೀನನ್ನ ಅದನ್ನೆಲ್ಲ ಇವಾಗ ಇದ್ರ ಮೇಲೆ ಬಾಣಲಿ ಮೇಲೆ ಹಾಕು. ನನ್ನ ಮಗಳು ನೋಡಿ ಅಷ್ಟು ಬೇಗ ಬಂದ್ಬಿಟ್ಟು ನಾನು ಹಾಕ್ತೀನಿ ಎಣ್ಣೆ, ನಾನು ಹಾಕ್ತೀನಿ ಫಿಶ್ ಫ್ರೈ ಮಾಡ್ತೀನಿ ಅಂದ್ಕೊಂಡು ನಾನು ಸ್ಟವ್ ಹತ್ರ ಬಂದ್ರೇ ಬಂದುಬಿಡ್ತಾಳೆ ಫ್ರೆಂಡ್ಸ್, ಓಡಿ. ಅದಕ್ಕೆ ಅವಳನ್ನ ಹಾಕ್ಬಾರ್ದಮ್ಮ, ಮುಖದ ಮೇಲೆಲ್ಲ ಎಗ್ಗರು ಬಿಡುತ್ತೆ, ಹಾಕ್ಬಾರ್ದು ಅಂತ ಹೇಳಿ ನಿಲ್ಲಿಸ್ಬಿಟ್ಟು ನಾನೇ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. 3 ಹಾಕ್ತಾಯಿದೆ ಫ್ರೆಂಡ್ಸ್ ಬಾಣಲಿಲಿ. ಇನ್ನು ಜಾಸ್ತಿ ಪೀಸ್ ಹಾಕೋಕ್ಕಾಗ್ತಾಯಿಲ್ಲ, ಚಿಕ್ಕದಿದೆ ಒಂದು ಸ್ವಲ್ಪ ದೊಡ್ಡದು ತೊಗೊಬೇಕು. ಅದಕ್ಕೆ 3 ಪೀಸ್ ಆಗಿರ್ತಾಯಿದೆ. ಆಮೇಲೆ ಫ್ರೆಂಡ್ಸ್, ಮೀನು ತಿನ್ನಿ ಫ್ರೆಂಡ್ಸ್, ಕಣ್ಣಿಗೆಲ್ಲ ಒಳ್ಳೆಯದು ತುಂಬ. ಚಿಕನ್ ತಿನ್ನೋದಕ್ಕಿಂತ ನೀವು ಮೀನು ತಿಂದರೆ ನಿಮ್ಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮೀನು ತಿನ್ನೋದನ್ನು ಬಿಡಬೇಡಿ, ಮೀನು ತಿನ್ನಿ, ತುಂಬ ಆರೋಗ್ಯ ಚೆನ್ನಾಗಿರುತ್ತೆ. ಆಮೇಲೆ ನೋಡಿ ಫ್ರೆಂಡ್ಸ್, ನಾನು ಇವಾಗ 2ನೇ ಸಲಿನೋ 3ನೇ ಸಲಿನೋ ಟೀ ಅದು ಮಾಡ್ಕೊಂಡು ಬಿಸಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಕುಡಿದಿದ್ದಾಯಿತು. ಆಮೇಲೆ ಫ್ರೆಂಡ್ಸ್, ನಿಮ್ಮ ಮಕ್ಳಿಗೂ ಮೀನು ತಿನ್ನೋದನ್ನು ಹೇಳ್ಕೊಡಿ. ನನ್ನ ಮಗ ತಿಂತಾನೇ ಇರಲಿಲ್ಲ, ಇವಾಗ ಕಲ್ತ್ಕೊತಾ ಇದ್ದಾನೆ. ತಿಂದರೆ ತುಂಬ ಒಳ್ಳೆಯದು. ಆಮೇಲೆ ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ಆಮೇಲೆ ಫ್ರೆಂಡ್ಸ್, ನಾನಂತೂ ಉರಿ ಎಲ್ಲ ಜೋರು ಇಡಲ್ಲ ಫ್ರೆಂಡ್ಸ್, ಸ್ವಲ್ಪ ಕಡಿಮೆ ಉರಿನೆಲ್ಲ ಇಟ್ಕೊತೀನಿ. ಇಲ್ಲ ಅಂದರೆ ಎಲ್ಲ ಘಾಟ್ ಬರುತ್ತೆ ಅಂತ, ಹೊಗೆ ಬರುತ್ತೆ ಅಂತ. ಅದಕ್ಕೆ ಕಡಿಮೆ ಉರಿ ಇಟ್ಕೊಂಡೇ ಬೇಯಿಸ್ಕೊಂಡು. ನೀವು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.